ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. ಬನ್ನಿ, ಇಂದು ನಾವು ಮೊದಲನೇ ಅಧ್ಯಾಯದ 14ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೂ ಮನನ ಮಾಡೋಣ. ತತಃ ಶ್ವೇತೈಃ ಹಯರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವೈಶ್ಚೈವ ದಿವ್ಯೌ ಶಂಕೌ ಪ್ರದತ್ಮತುಃ. ಇದರ ಅರ್ಥ, ನಂತರ ಪಾಂಡವ ಸೈನ್ಯದ ಮಧ್ಯದಿಂದ ಬಿಳಿ ಕುದುರೆಗಳು ಎಳೆಯುತ್ತಿದ್ದ ಅದ್ಭುತವಾದ ರಥದಲ್ಲಿ ಕುಳಿತು ಮಾಧವ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಾಕರ್ಮ ಋಕೋದರಃ. ಇದರ ಅರ್ಥ, ಋಷಿಕೇಶನು ಪಾಂಚಜನ್ಯವೆಂಬ ಶಂಖವನ್ನು ಊದಿದನು ಮತ್ತು ಅರ್ಜುನನು ದೇವದತ್ತನನ್ನು ಊದಿದನು. ಹೊಟ್ಟೆಬಾಕನಾದ ಮತ್ತು ಕಠಿಣ ಕಾರ್ಯಗಳನ್ನು ನಿರ್ವಹಿಸುವ ಭೀಮನು ಪೌಂಡ್ರ ಎಂಬ ತನ್ನ ಪ್ರಬಲವಾದ ಶಂಖವನ್ನು ಊದಿದನು. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷೋ ಮಣಿಪುಷ್ಪಕೌ. ಇದರ ಅರ್ಥ, ರಾಜ ಯುಧಿಷ್ಠಿರನು ಅನಂತ ವಿಜಯವನ್ನು ಊದಿದನು. ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವನ್ನು ಊದಿದರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥಃ ದುಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಇದರ ಅರ್ಥ, ಅತ್ಯುತ್ತಮ ಬಿಲ್ಲುಗಾರ ಮತ್ತು ಕಾಶಿಯ ರಾಜ ಮಹಾಯೋಧ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ ಮತ್ತು ಅಜೇಯ ಸಾತ್ಯಕಿ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪ್ರತಿನಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಕಾದದ್ಮು ಪೃಥಕ್. ಇದರ ಅರ್ಥ, ದ್ರೌಪದಿಯ 5 ಮಕ್ಕಳು ಮತ್ತು ಸುಭದ್ರೆಯ ಮಗನಾದ ಪರಾಕ್ರಮಶಾಲಿಯಾದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಓ ಭೂಮಿಯ ಅಧಿಪತಿ, ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋಭ್ಯಾನು ನಾದಯನ್. ಇದರ ಅರ್ಥ, ಭಯಂಕರವಾದ ಶಬ್ದವು ಆಕಾಶ ಮತ್ತು ಭೂಮಿಯಾದ್ಯಂತ ಗುಡುಗುಡಿಸಿತು ಮತ್ತು ಓ ಧೃತರಾಷ್ಟ್ರನೇ, ನಿನ್ನ ಮಕ್ಕಳ ಹೃದಯವನ್ನು ಚೂರುಚೂರಾಗಿಸಿತು. ಹರಿ ಓಂ. ಈ 6 ಶ್ಲೋಕಗಳ ಒಂದು ಸಂಪೂರ್ಣ ಸಾರಾಂಶ. ಯುದ್ಧದಲ್ಲಿ ಯಾವ ಸೈನಿಕರು ಯಾವ ಧ್ವನಿಯ ಶಂಖಗಳನ್ನು ಊದಿದರು ಎಂಬುದರ ಬಗ್ಗೆ ಇಲ್ಲಿ ಹೇಳುತ್ತಾರೆ. ಇದರಲ್ಲಿ ಪಾಂಡವರು ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕರ ಕಡೆಗೆ ಒಯ್ಯುವವರು. ಅಂದ್ರೆ ಮನಸ್ಸು ಶಾಂತವಾದಾಗ ನಮ್ಮ ಅಂತರಾಳದಲ್ಲಿ ದಿವ್ಯ ಧ್ವನಿಗಳು ಕೇಳುತ್ತವೆ. ಇದು ಯೋಗ ಸಾಧನೆಯ ಸಂಗೀತ. ಅದೇ ರೀತಿ ಬೇರೆ ಬೇರೆ ಈ ದೇವತೆಗಳ ಕೈಯಲ್ಲಿಯೂ ಕೂಡ ಬೇರೆ ಬೇರೆ ಧ್ವನಿಗಳ ವಾದ್ಯಗಳಿರುತ್ತವೆ. ಅಂದ್ರೆ ಉದಾಹರಣೆಗೆ ಶ್ರೀಕೃಷ್ಣನ ಕೈಯಲ್ಲಿ ಕೊಳಲು ಇರುತ್ತೆ, ಸರಸ್ವತಿಯ ಕೈಯಲ್ಲಿ ವೀಣೆ. ಹೀಗೆ ಶ್ರೀಕೃಷ್ಣನು ನಮ್ಮ ಆಜ್ಞಾ ಚಕ್ರದಲ್ಲಿರುವಂತ ಒಂದು ಚೈತನ್ಯ.
ಆದ್ರೆ ಅಲ್ಲಿ ಕೇಳುವ ಧ್ವನಿ ಓಂಕಾರ. ಈ ಓಂಕಾರ ಧ್ವನಿಯು ಇದೊಂದು ಸಮುದ್ರದ ಅಲೆಯಂತೆ ಇರುತ್ತದೆ ಅಂತ. ಅಂದ್ರೆ ಶ್ರೀಕೃಷ್ಣನ ಶಂಖ ಪಾಂಚಜನ್ಯ. ಅಂದ್ರೆ ಇಲ್ಲಿ ಪಾಂಚಜನ್ಯ ಅಂದ್ರೆ ಇದು ಪಂಚಭೂತಗಳ ತತ್ವವನ್ನು ನಮ್ಮಲ್ಲಿ ಹುಟ್ಟಿಸುತ್ತದೆ ಅಂತ. ಶ್ರೀಕೃಷ್ಣನ್ಗೆ ಋಷಿಕೇಶನು ಅಂತ ಕರಿತೇವೆ. ಈ ಋಷಿಕೇಶ ಅಂದ್ರೆ ಪಂಚೇಂದ್ರಿಯಗಳ ಒಡೆಯ ಅಂತ. ಅಂದ್ರೆ ಅವನು ನಮ್ಮ ಆತ್ಮ ಸ್ವರೂಪಿ ಅಂತ, ನಮ್ಮಲ್ಲಿರುವ ಆತ್ಮ ಅವನೇ ಅಂತ. ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು. ಅವನ ಶಂಖದ ಹೆಸರು ಅನಂತ ವಿಜಯ. ವಿಶುದ್ಧಿ ಚಕ್ರದಲ್ಲಿ ಅದರ ಧ್ವನಿ ಉತ್ಪತ್ತಿಯಾಗುತ್ತದೆ. ಆಕಾಶ ತತ್ವ ಭೀಮ. ಇವನು ಅನಾಹತ ಚಕ್ರದಲ್ಲಿರುವವನು ಅಥವಾ ನಮ್ಮ ಪ್ರಾಣಶಕ್ತಿ. ಭೀಮ ಅಂದ್ರೆ ಆಕಾಶ ತತ್ವ ಅಥವಾ ನಮ್ಮ ಪ್ರಾಣಶಕ್ತಿ. ಅವನ ಶಂಖ ಪೌಂಡ್ರ ಅಂದ್ರೆ ಕೆಳಗಿನ ಹಂತದ ಮನಸ್ಸನ್ನು ನಾಶ ಮಾಡುವುದು. ಅಂದ್ರೆ ನಮ್ಮನ್ನು ಕೂಡ ಅದು ಕೆಳಗಿನ ವಿಚಾರಕ್ಕೆ ಒಯ್ಯುವುದಿಲ್ಲ ಅಂತ, ನಮ್ಮ ಕೆಳಮಟ್ಟದ ವಿಚಾರಗಳನ್ನು ಅದು ನಾಶ ಮಾಡುತ್ತೆ ಅಂತ. ಮತ್ತು ಅನಾಹತ ಚಕ್ರದಲ್ಲಿ ಇರುತ್ತಾನೆ. ಅರ್ಜುನ ಮಣಿಪುರ ಚಕ್ರದಲ್ಲಿರುವವನು ಮತ್ತು ಅರ್ಜುನನ ಶಂಖ ದೇವದತ್ತ ಅಂತ ಅದಕ್ಕೆ ಹೆಸರು. ಈ ದೇವದತ್ತ ಶಂಖ ಮಧುರವಾದ ವೀಣೆ ಶಬ್ದದಂತಿರುತ್ತದೆ ಅಂತ. ಧನಂಜಯ ಅವನು ಸಂತೋಷವನ್ನು ಕೊಡುವವನು ಅಂತ. ಮತ್ತೆ ನಕುಲ ಸಹದೇವ. ನಕುಲ ಸ್ವಾಧಿಷ್ಠಾನ ಚಕ್ರ. ಅವನ ವಾದ್ಯ ಸುಘೋಷ ಮತ್ತು ಅವನು ವಾಯು ತತ್ವದವನು. ಅದೇ ರೀತಿ ಸಹದೇವ ಮೂಲಾಧಾರದಲ್ಲಿ ಅವನ ವಾದ್ಯ ಮಣಿಪುಷ್ಪಕ ಶಂಖ ಅವನ ವಾದ್ಯದ ಹೆಸರು. ಇದು ದುಂಬಿಯ ಶಬ್ದದಂತಿರುತ್ತದೆ ಅಂತ. ಹೀಗೆ ನಮ್ಮ ಸಮಾಧಿಯ ಹಂತದಲ್ಲಿ ವಿವಿಧ ಚಕ್ರದಲ್ಲಿ ವಿವಿಧ ಶಬ್ದಗಳು ಕೇಳುತ್ತವೆ. ಇದನ್ನೇ ನಾದ ಯೋಗ ಅಂತ ಕರೆಯುತ್ತಾರೆ. ಅಂದ್ರೆ ಉಳಿದ ಮಹಾವೀರರು ತಮ್ಮ ಶಂಖಗಳನ್ನು ಊದುತ್ತಾರೆ. ಭೀಷ್ಮ ಗರ್ಜನೆ ಮಾಡಿದಾಗ ಅವನ ಗರ್ಜನೆ ಅದು ಅಹಂಕಾರದ ಸಂಕೇತವಾಗಿರುತ್ತದೆ, ಬಾಹ್ಯ ಶಬ್ದವಾಗಿರುತ್ತದೆ ಅದು. ಅಂದ್ರೆ ನಮ್ಮನ್ನು ನಮ್ಮ ಆತ್ಮದಿಂದ ಅಥವಾ ನಾವು ಹೊರಗಡೆ ಹೋಗುತ್ತೇವೆ ಅಥವಾ ನಮ್ಮ ಹೊರಗಡೆ ನಮ್ಮ ಮನಸ್ಸು ನಮ್ಮ ಅಂತರಾಳವನ್ನು ಬಿಟ್ಟು ಹೊರಗಡೆ ಹೋಗುತ್ತೆ. ಅದರಿಂದ ಪರಮಾತ್ಮನಿಂದ ಪ್ರಾಣ ಶಕ್ತಿ ಹರಿಯುತ್ತದೆ ಮತ್ತು ಓಂಕಾರ ಇದು ಪವಿತ್ರವಾದದ್ದು ಮತ್ತು ಎಲ್ಲ ಅಜ್ಞಾನವನ್ನು ಕೂಡ ಇದು ನಾಶ ಮಾಡುವಂತಹದ್ದು. ಹೀಗೆ ಈ ಅಕ್ಷರದಿಂದ ಪ್ರಪಂಚ ಹುಟ್ಟಿಕೊಳ್ಳುತ್ತೆ ಅಂತ. ಅಥವಾ ಪಂಚಭೂತಗಳು ಕೂಡ ಓಂಕಾರ ಶಬ್ದದಿಂದ ಹುಟ್ಟಿಕೊಂಡಿವೆ ಅಂತ. ಅಂದ್ರೆ ಇಲ್ಲಿ ಎಲ್ಲ ಸೈನಿಕರು ಅಥವಾ ಇಲ್ಲಿ ಪಾಂಡವರು ಯಾವ ತಮ್ಮ ಶಂಖಗಳನ್ನು ಊದುತ್ತಾರೆ, ತಮ್ಮ ತಮ್ಮ ವಾದ್ಯಗಳನ್ನು ಊದುತ್ತಾರೆ, ಅವುಗಳಿಗೆ ಆಧ್ಯಾತ್ಮಿಕವಾಗಿ ಒಂದೊಂದು ತತ್ವವನ್ನು ನೀಡಿದ್ದಾರೆ. ಅಂದ್ರೆ ಅವರು ನಮ್ಮ ಚಕ್ರಗಳಲ್ಲಿ ನಮ್ಮಲ್ಲಿರುವಂತ ಎಲ್ಲ ಚಕ್ರಗಳಿಗೆ ಅವರನ್ನು ಹೋಲಿಸಿ ಮತ್ತು ಅದರಿಂದ ನಮ್ಮ ಅಂತರಾಳದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ನಮ್ಮ ಅಂತರಂಗ ಹೇಗೆ ಪರಿಶುದ್ಧವಾಗುತ್ತೆ ಮತ್ತು ಅವರು ನಮ್ಮ ಅಂತರಾಳದಲ್ಲಿ ಹೇಗೆ ಬದಲಾವಣೆಯನ್ನು ನೀಡುತ್ತವೆ ಅವರ ಶಬ್ದಗಳು ಅಂತ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಹರಿ ಓಂ. ಜೀವಿಯ ಆಧ್ಯಾತ್ಮಿಕ ಪಯಣದ ಸೂಚನೆ ಈ ಶ್ಲೋಕಗಳಲ್ಲಿ ಕಂಡುಬರುತ್ತೆ. ಶ್ಲೋಕ 14ರಲ್ಲಿ ಬಿಳಿ ಕುದುರೆಗಳು ಎಂದರೆ ಸ್ವಚ್ಛವಾದ ಇಂದ್ರಿಯಗಳು. ಈ ರಥ ಅಂದ್ರೆ ಅರ್ಜುನನಿಗೆ ಅದು ಅಗ್ನಿಯಿಂದ ಬಳುವಳಿಯಾಗಿ ಬಂದಂತಹದ್ದು, ಅದು ಜ್ಞಾನದಿಂದ ತುಂಬಿರುವಂತಹದ್ದು. ಅಂತಹ ರಥದಲ್ಲಿ ಪ್ರಯಾಣ ಮಾಡುತ್ತಿರುವ ಜೀವಿ ಅರ್ಜುನ, ನಮ್ಮೆಲ್ಲರ ಪ್ರತೀಕ. ಸಾರಥಿ ಕೃಷ್ಣ ಎಂದರೆ ಸಾಕ್ಷಿ. ಈ ಸಾಕ್ಷಿ ಪ್ರಪ್ರಥಮವಾಗಿ ಅಜ್ಞಾನದ ವಿರುದ್ಧ ಸಿಡಿದೆದ್ದು ತನ್ನ ಅಲೌಕಿಕ ಶಂಖವನ್ನು ಮೊಳಗಿಸುತ್ತದೆ. ನಂತರದಲ್ಲಿ ಜೀವಿ. ಶ್ಲೋಕ 15ರಿಂದ 18ರವರೆಗೆ ಏನ್ ಹೇಳ್ತಾರೆ ಅಂದ್ರೆ, ದಿವ್ಯ ಅಂದರೆ ಅಲೌಕಿಕವಾದ ಶಂಖಗಳು ಮೊಳಗುತ್ತವೆ. ಅಂದರೆ ಜೀವಿ ತನ್ನ ಅಜ್ಞಾನವನ್ನು ಕಳಚಿ ತನ್ನ ನಿಜ ಸ್ವರೂಪವನ್ನು ತಿಳಿಯಲು ಮುನ್ನುಡಿ ಹಾಡುತ್ತಾನೆ ಎಂದು ಅರ್ಥೈಸಬಹುದು. ಶ್ಲೋಕ 19ರಲ್ಲಿ ಎಲ್ಲೆಡೆಯೂ ಶಂಖಗಳ ನಾದ ಅಂದರೆ
ಅರಿವು ವ್ಯಾಪಿಸಿಕೊಂಡಾಗ ಮಿಥ್ಯ ಎಂಬ ಅಜ್ಞಾನ ಚೂರು ಚೂರಾಗುತ್ತದೆ. ಹರಿ ಓಂ. ಈಗ ನಾವು ನಮ್ಮ ದೈನಂದಿನ ಜೀವನಕ್ಕೆ ಈ ಶ್ಲೋಕಗಳನ್ನ ಅಳವಡಿಸ್ಕೊಳ್ಬೇಕು. ಹೇಗೆ? ಏನು ಪಾಂಡವರ ಶಂಖ ಅಂತಂದ್ರೆ, ಪಾಂಡವರ ಶಂಖ ಅಂತಂದ್ರೆ ನಾವು ಯಾವ ವಿಚಾರವನ್ನ ನಮ್ಮ ಬಾಯಲ್ಲಿ ಮಾತಾಡಬೇಕು, ಯಾವ ಆಲೋಚನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಯಾವ ಒಂದು ಕಾರ್ಯವನ್ನ ನಾವು ನಮ್ಮ ಜೀವನದಲ್ಲಿ ನಾವು ಹೊರರೂಪಕ್ಕೆ ತರಬೇಕು, ಯಾವುದನ್ನ ತರ್ತೇವೆ ಅದ್ರ ಮೂಲಕ ಅದು ನಮಗೆ ನಮ್ಮಲ್ಲಿನ ದಿವ್ಯತೆಯ ಅನುಭವ ತರುತ್ತೆ, ಇಲ್ಲ ಅಂದ್ರೆ ನಮ್ಮಲ್ಲೇ ಒಂದು ಘೋರತನದ ಅನುಭವನ ತರುತ್ತೆ ಅಲ್ವಾ? ನಾವು ಮೃದುವಾಗಿ ಮಧುರವಾಗಿ ಹಿತವಾಗಿ ಮಾತಾಡಿದಾಗ ಕೇಳೋರ್ಗೂ ಹಿತ, ನಮಗೂ ಹಿತ ಅಲ್ವೇ? ಇನ್ನು ನಾವು ಮಾಡೋ ಕಾರ್ಯ ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅನ್ನೋ ಒಂದು ಇಚ್ಛೆಯಿಂದ ಮಾಡಿದಾಗ ಇನ್ನೊಬ್ರಿಗೂ ಹಿತ, ಅದರಿಂದ ನಮಗೂ ಒಂದು ಸಂತೃಪ್ತಿ ಅಲ್ವಾ? ಹಾಗೆ ಇಲ್ಲಿ ಪಾಂಡವರ ಶಂಖ ಅಂದ್ರೆ, ಶಂಖ ಅಂತಂದ್ರೆ ಧ್ವನಿ. ಧ್ವನಿ ಅಂತಂದ್ರೆ ಒಂದು ರೀತಿಯಲ್ಲಿ ಒಂದು ಕಂಪನಗಳು. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಒಂದು ಕಂಪನವನ್ನು ಸೃಷ್ಟಿ ಮಾಡುತ್ತೆ ಈ ಇಡೀ ಸೃಷ್ಟಿಯಲ್ಲಿ. ಯಾವ ಕಂಪನವನ್ನ ನೀವು ನಾನು ಸೃಷ್ಟಿ ಮಾಡಬೇಕು? ನಮ್ಮ ಪ್ರತಿ ಕ್ಷಣದ ಒಂದು ಮಾತಿನಲ್ಲಿ, ವಿಚಾರದಲ್ಲಿ, ಕಾರ್ಯದಲ್ಲಿ ಅದನ್ನ ನಾವು ಸದಾ ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನ ಇಲ್ಲಿ ಈ ರೀತಿನಲ್ಲಿ ತೋರಿಸ್ತಾ ಇದ್ದಾರೆ. ಯಾವಾಗ ನಾವು ಸರಿಯಾದ ಕಾರ್ಯವನ್ನ ಮಾಡ್ತೇವೆ ಆಗ ಇಲ್ಲಿ 19ನೇ ಶ್ಲೋಕದಲ್ಲಿ ಹೇಳಿರೋ ರೀತಿಯಲ್ಲಿ ನಮ್ಮಲ್ಲಿನ ಅಜ್ಞಾನ ತಾನೇ ತಾನಾಗಿ ಎದುರ್ಕೊಂಡು ದೂರ ಹೋಗುತ್ತೆ. ಆಗ್ಲಾ? ಹರಿ ಓಂ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.